ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಥ್ರೆಡ್ ನೀಡಲ್. ಸೊ ಈ ವಿಡಿಯೋದಲ್ಲಿ ನಿಮಗೆ ಈಗಂತೂ ಟ್ರೆಂಡಿಂಗಲ್ಲಿದೆ ಟೆಂಪಲ್ ಡಿಸೈನ್ ಅಂತ ಹೇಳಿ. ಇದು ನೋಡ್ತಾ ಇದ್ದೀರಲ್ಲ ವಿಡಿಯೋದಲ್ಲಿ, ಟೆಂಪಲ್ ಡಿಸೈನ್ ವಿತ್ ಬೇಬಿ ಕುಚ್ಚು ತುಂಬ ಟ್ರೆಂಡಿಂಗಲ್ಲಿದೆ. ಸೊ ಈಸಿಯಾಗಿ ಯಾವ ರೀತಿ ನೀವು ಮಾಡ್ಕೊಳ್ಬೋದು ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಏನು ಅಂತ ಡೀಟೇಲಾಗಿ ವಿಡಿಯೋ ಶೇರ್ ಮಾಡಿದ್ದೀನಿ. ನೋಡೋಣ ಬನ್ನಿ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ನೆಕ್ಸ್ಟ್ ನೋಡ್ತಾ ಇರ್ಬೋದು, ಈ ಥರ ನೀವು ಫಸ್ಟು ಸೂಜಿಗೆ ದಾರ ಹಾಕ್ಕೊಳ್ಬೇಕಾಗುತ್ತೆ. ನಾರ್ಮಲ್ ಎಮ್ಮಿಂಗ್ ಸೂಜಿ ತೊಗೊಂಡ್ರೆ ಆಯಿತು ಅಷ್ಟೇ. ಸೊ ಈ ಥರ ನಿಮಗೆ 6 ದಾರ ತೊಗೊಬೇಕು. ಅದು ಡಬಲ್ ಆದರೆ ನಿಮಗೆ 12 ಆಗುತ್ತೆ. ಓಕೆನಾ? ಸೊ ಈ ಥರ 6 ದಾರ ತೊಗೊಬೇಕು. ನಾನು ಲೆಂತೂ ತೋರಿಸ್ತಾ ಇದ್ದೀನಿ ನಿಮಗೆ, ಅದು ತೋರಿಸ್ತಾ ಇದ್ದೀನಿ ಸೂಜಿ ಯಾವ ಥರ ಇದೆ ಅಂತ ನೀಡಲು. ಸೊ ಈ ಥರ ಜಸ್ಟ್ ಸೂಜಿ ತೊಗೊಂಡು ದಾರ ಹಾಕ್ಕೊಳ್ಳಿ. 6 ದಾರ ತೊಗೊಳ್ಳಿ, ಅದನ್ನು ಡಬಲ್ ಮಾಡಿದ್ರೆ ನಿಮಗೆ ಅದು 12 ದಾರ ಆಗುತ್ತೆ. ಸೊ ಈ ಥರ ನಾನು ಲೆಂತ್ ಅನ್ನೋದು ತೋರಿಸ್ತಾ ಇದ್ದೀನಿ. ಒಂದು ನಿಮಗೆ ಬೇಬಿ ಕುಚ್ಚು ಕಟ್ಟಿದ್ರೆ, ಅದು ಟೆಂಪಲ್ ಡಿಸೈನ್ ಬೇಬಿ ಕುಚ್ಚು ಕಟ್ಟೋಕ್ಕೆ ಎಷ್ಟು ತೊಗೊಂಡಿದೆ ಅಂತ ತೋರಿಸ್ತಾ ನೋಡ್ತಾ ಇರ್ಬೋದು. 33 ಇಂಚ್ ಇದೆ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಯಾವ ರೀತಿ ಅಂತ. ಸೊ ಈ ಥರ ಟ್ರಯಾಂಗಲ್ ಶೇಪಲ್ಲಿ ನೀವು ಮೇಲೆ ಮಾರ್ಕ್ ಮಾಡಿ ಇಟ್ಕೊಳ್ಳಿ. ಸೊ ಮಾರ್ಕ್ ಮಾಡ್ಕೊಂಡು ಇಟ್ಕೊಂಡಾದಮೇಲೆ ಸೊ ಈ ಥರ ನೋಡಿ, ನಾನು ಡಿಸ್ಟೆನ್ಸು 1/2 ಇಂಚು ಮೇಂಟೈನ್ ಮಾಡಿದ್ದೀನಿ. ನಿಮ್ಗೆ ಯಾವ ಥರ ಬೇಕೋ ಆ ಥರ ನೋಡಿಕೊಂಡು ಮಾಡ್ಕೊಳ್ಳಿ ಡಿಸ್ಟೆನ್ಸು. ಈ ಥರ ಫಿಂಗರಲ್ಲಿ, ಜಸ್ಟ್ ಫಿಂಗರಲ್ಲಿ ಈ ಥರ ನಾನು ತೋರಿಸ್ತಾ ಇದ್ದೀನಲ್ವಾ, ಸೊ ಈ ಥರ ಜಸ್ಟ್ ನೀವು ಹ್ಯಾಂಡಲ್ ಮಾಡಬೇಕಾಗುತ್ತೆ ಅಷ್ಟೇ, ಬೇರೆ ಏನೂ ಇಲ್ಲ. ಈ ಡಿಸೈನು ತುಂಬಾ ಈಸಿ ಇದೆ, ನೀವು ಆರಾಮಾಗಿ ಈಸಿಯಾಗಿ ಮಾಡ್ಕೊಳ್ಬೋದು. ಬಟ್ ನೀವು ಬಿಗಿನರ್ಸ್ ಆಗಿದ್ದು ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ನೀವು ವಿಡಿಯೋ ಫಸ್ಟು ವಾಚ್ ಮಾಡಿ, ಸೊ ನಿಮಗೆ ಗೊತ್ತಾಗುತ್ತೆ. ಈ ಥರ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡ್ತಾ ಇದ್ದೀರಲ್ವ, ಪಾಯಿಂಟ್ ಅನ್ನೋದು ಮಾರ್ಕ್ ಮಾಡ್ಕೊಳ್ಳಿ ಮೇಲೆ. ಒಂದು ಸೈಡು 4 ಬರುತ್ತೆ, ಇನ್ನೊಂದು ಸೈಡ್ 4 ಬರುತ್ತೆ. ಅದು ಡಾಟ್ ಅನ್ನೋದು ಮಾರ್ಕ್ ಮಾಡ್ಕೊಳ್ಳಿ. ಸೆಂಟ್ರಲ್ಲಿ 1 ಪಾಯಿಂಟ್ ಬರುತ್ತೆ. ಸೊ ಆ ಥರ. ಸೊ ನೋಡ್ತಾ ಇದ್ದೀರಲ್ಲ ವಿಡಿಯೋದಲ್ಲಿ ಎಷ್ಟು ಈಸಿಯಾಗಿ ನೋಡಿ ಹಾಕ್ಕೊಳ್ಬೋದಲ್ವಾ, ಎಷ್ಟು ಈಸಿಯಾಗಿ ಮಾಡಿ ತೋರಿಸ್ತಾ ಇದ್ದೀನಿ, ನೀವೇ ನೋಡ್ತಾ ಇದ್ದೀರಲ್ವ. ಸೊ ಈ ಥರ. ಸೊ ನೋಡಿ ನೀವು ಈ ಥರ ಮಾಡಿ ಮಾಡ್ಬೋದು. ಅಂದರೆ ಮೇಲೆಯಿಂದ ಸೂಜಿನ ಚುಚ್ಚಿ ಬಟ್ಟೆಗೆ. ಸೊ ಈ ಥರ ಬೆಳ್ಳಲ್ಲಿ ಇಟ್ಕೊಂಡು ಗ್ರಿಪ್ಪಾಗೆ ಇಟ್ಕೊಳ್ಳಿ. ಓಕೆನಾ? ಸೊ ಫಿಂಗರಲ್ಲಿ ಈ ಥರ ಹೋಲ್ಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪಾಯಿಂಟ್ ನೋಡ್ತಾ ಇದ್ದೀರಲ್ವಾ, ಸೊ ಒಂದಾದಮೇಲೆ ಒಂದು ಪಾಯಿಂಟು ಇನ್ಕ್ರೀಸ್ ಹಾಕ್ಕೊಂಡು ಹೋಗುತ್ತೆ, ಅಂದರೆ ಮೇಲೆ ಹೋಗ್ತಾ ಇರುತ್ತೆ ಈ ಡಿಸೈನ್. ಓಕೆನಾ? ಕೆಳಗಡೆಯಿಂದ ಹೋಗ್ತಾ ಇದ್ದೀನಿ ನಾನು. ಸೊ ಈ ಥರ ನೋಡಿ, ಮೇಲ್ಗಡೆಯಿಂದ ಕೆಳಗಡೆ ಈ ಥರ ಥ್ರೆಡ್ಡನ್ನು ತೊಗೊಂಡು ಮತ್ತೆ ಬೆಳ್ಳಿಗೆ ನೋಡ್ಬೋದು. ಸೊ ಫಿಂಗರ್ಗೆ ಸುತ್ಕೋತಾ ಇದ್ದೀನಿ. ಈ ಥರ ಕೆಳಗಡೆ ತೊಗೊಂಡೆ, ಫಿಂಗರ್ಗೆ ತೊಗೊಂಡು ಮತ್ತೆ ನೋಡಿ ಸೂಜಿಗೆ, ಅಂದರೆ ಅಲ್ಲಿ ಫಸ್ಟ್ ಪಾಯಿಂಟಿಗೆ ಹಾಕ್ತಾಯಿದ್ದೀನಿ. ಸೊ ಅದೇ ಹೈಯೆಸ್ಟ್ ಪಾಯಿಂಟು. ಸೊ ಅದಕ್ಕೆ ಹಾಕ್ಬಿಟ್ಟು ಮತ್ತೆ ನೋಡಿ ಈ ಥರ ಲೆಫ್ಟ್ ಸೈಡೆಲ್ಲ ಕಂಪ್ಲೀಟ್ ಆಯಿತು. ಸೇಮ್ ಅದೇ ರೀತಿ ನೀವು ರೈಟ್ ಸೈಡು ಮಾಡಬೇಕಾಗುತ್ತೆ. ಸೊ ನೋಡ್ತಾ ಇದ್ದೀರಲ್ವಾ, ಸೊ ಈ ರೀತಿ ಸೇಮ್ ಪಾಯಿಂಟು ಲೆಫ್ಟಲ್ಲಿ ಯಾವ ಥರ ಇದೆಯೋ ಪಾಯಿಂಟು, ರೈಟಲ್ಲೂ ಅದೇ ರೀತಿ. ಬಿಗಿನರ್ಸ್ ಆಗಿದ್ರೆ ಮಾರ್ಕ್ ಮಾಡ್ಕೊಳ್ಳಿ ನೀವು. ಓಕೆ, ಸೊ ನೋಡ್ಬೋದು. ಸೊ ಈ ರೀತಿ ಸೇಮ್ ಪಾಯಿಂಟನ್ನ, ಡಿಸ್ಟೆನ್ಸ್ನ, ಅಂದರೆ ಪಾಯಿಂಟು ಸೇಮ್ ಮೇಂಟೈನ್ ಮಾಡಿ. ಲೆಫ್ಟು ರೈಟು ಸೇಮ್ ಇರಬೇಕಾಗುತ್ತೆ. ನೀವು ಅದನ್ನು ಡಿಸ್ಟೆನ್ಸ್ನ ರೆಫರೆನ್ಸಾಗಿ ಪಾಯಿಂಟ್ ತೊಗೊಂಡು ನೀವು ಮಾಡ್ಬೋದು. ಸೊ ನೋಡ್ತಾ ಇದ್ದೀರಲ್ವಾ, ಸೊ ಲೆಫ್ಟ್ ಸೈಡ್ ಯಾವ ಥರ ಇದೆಯೋ ಅದೇ ಥರ ರೈಟ್ ಸೈಡು ಬರಬೇಕಾಗುತ್ತೆ. ಪಾಯಿಂಟ್ಸ್ ನೀವು ನೋಡ್ಕೊಳ್ಳಿ, ಎಷ್ಟು ಬೇಕೋ ಅಷ್ಟು ಮಾಡ್ಕೊಬೋದು. ಸೊ ಟ್ರಯಾಂಗಲ್ ಶೇಪ್ ಅನ್ನೋದು ಉದ್ದ ಲೆಂತ್ ಬಂದು 1/2 ಇಂಚ್ ಇಟ್ಕೊಂಡಿದ್ದೀನಿ ನಾನು. ಸೊ ಡಿಸ್ಟೆನ್ಸು 1/2 ಇಂಚ್ ಮೇಂಟೈನ್ ಮಾಡಿದ್ದೀನಿ ಡಿಸ್ಟೆನ್ಸ್. ಓಕೆ, ಇನ್ನೂ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ತುಂಬಾ ಈಸಿ ಇದೆ, ಈಗಂತೂ ಟ್ರೆಂಡಿಂಗಲ್ಲಿದೆ ಇದು. ಸೊ ನೋಡಿ, ಇನ್ನೊಂದು ಏನಂದರೆ ಟ್ರಿಕ್ಕಿ ಇದು, ಜಸ್ಟ್ ನೀವು ಫಿಂಗರ್ಗೆ ಅದು ಅಂದರೆ ಫಿಂಗರ್ಗೆ ಗ್ರಿಪ್ಪಾಗಿ ಇಟ್ಕೊಂಡು ಸುತ್ಕೋಬೇಕಷ್ಟೇ, ಬೇರೆ ಏನೂ ಇಲ್ಲ ಇದರಲ್ಲಿ. ಓಕೆ, ಕೆಲಸ ಬೇರೆ ಏನೂ ಇಲ್ಲ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಎಂಬೋಸ್ ಲುಕ್ ಬರುತ್ತೆ. ಸೊ ಈ ಥರ ಬೇಬಿ ಕುಚ್ಚೊಂದು ನೀವು ಒಂದು ಟ್ರೈ ಮಾಡಿ. ಸೊ ನೋಡ್ತಾ ಇದ್ದೀರಲ್ವಾ, ಒಂದೇ ಸ್ಟೆಪ್ಪಲ್ಲಿ ಫಿನಿಶ್ ಆಗಿಬಿಡುತ್ತೆ ನಿಮಗೆ ಈ ಡಿಸೈನು. ಸೊ ಈಸಿಯಾಗಿ ಮಾಡ್ಕೊಳ್ಬೋದು. ಈ ಥರ ನಾನು ಜರಿ ಥ್ರೆಡ್ಡನ್ನು ಸುತ್ತುತ್ತಾ ಇದ್ದೀನಿ, ಜಸ್ಟ್ ಸುತ್ಕೋತಾ ಇದ್ದೀನಿ ಅಷ್ಟೇ. ಓಕೆನಾ? ನಾನು ಈ ರೀತಿಯೇ ಕಟ್ಟೋದು. ಈ ಥರ ಸುತ್ಕೊಂಡ್ಬಿಟ್ಟು ನಾನು ನಾಟ್ ಮಾಡಿಬಿಟ್ಟು ಬ್ಯಾಕ್ ಸೈಡಲ್ಲೂ ನಾಟ್ ಮಾಡ್ತೀನಿ, ಫ್ರಂಟಲ್ಲೂ ಒಂದ್ಸಲಿ ನಾಟ್ ಮಾಡಿ, ಬ್ಯಾಕ್ ಸೈಡಲ್ಲೂ ನಾಟ್ ಮಾಡಿ, ಫ್ಯಾಬ್ರಿಕ್ ಗ್ಲೂ ಬರುತ್ತಲ್ವ, ಸೊ ಅದರಲ್ಲಿ ನಾನು ಸ್ಟಿಕ್ ಮಾಡ್ತೀನಿ. ಅದು ಸ್ಟಿಕ್ ಮಾಡಾದ್ಮೇಲೆ ಎಕ್ಸ್ಟ್ರಾ ಥ್ರೆಡನ್ನು ಟ್ರಿಮ್ ಮಾಡ್ತೀನಿ ಅಷ್ಟೇ. ಫಿನಿಶ್ ಆಯಿತು ಈ ಡಿಸೈನು. ನೋಡಿ ಎಷ್ಟು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಈ ಡಿಸೈನ್ ಅಲ್ವಾ, ಹೊಸ ಡಿಸೈನು, ಈಗಂತೂ ಟ್ರೆಂಡಿಂಗಲ್ಲಿದೆ ಟೆಂಪಲ್ ಡಿಸೈನ್ ಅಂತ ಹೇಳಿ. ಸೊ ನೀವು ಟ್ರೈ ಮಾಡಿ, ಮಿಸ್ ಮಾಡ್ಕೊಬೇಡಿ. ನಿಮ್ಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಲೆಂತನ್ನು ನೀವು ನೋಡ್ಕೊಳ್ಳಿ. ಸಪೋಸ್ ನಿಮ್ಗೆ ಉದ್ದ ಲೆಂತ್ ಬೇಕು ಅಂದರೆ 2 ಫಿಂಗರಷ್ಟು ಅಂದರೆ ಕೆಳಗಡೆ ಗ್ಯಾಪ್ ಇಟ್ಕೊಂಡು ನೀವು ಯೂಸ್ ಮಾಡ್ಕೊಬೋದು. ನೋಡಿ ಎಷ್ಟು ಫೈನಲ್ ಲುಕ್ ನೋಡ್ತಾ ಇರ್ಬೋದು, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ನಾನು ಇದು ಸ್ಯಾಂಪಲ್ಗೆ ಮಾಡಿ ತೋರಿಸಿದ್ದೀನಿ. ನೀವು ಸೇಮ್ ಇದೇ ಥರ ಮೆಥಡು ನೀವು ಸೀರೆಗೂ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಡಬಲ್ ಅಂದರೆ ಡಿಫ್ರೆಂಟ್ ಕಲರ್ಸಲ್ಲೆಲ್ಲ ಮಾಡ್ಬೋದು, ಡಬಲ್ ಕಲರಲ್ಲಿ ಮಾಡ್ಬೋದು, ಆಲ್ಟರ್ನೇಟ್ ಮಾಡ್ಕೊಳ್ಳಿ. ಸೊ ಈ ರೀತಿ ಎಲ್ಲ ವೇರಿಯೇಷನ್ ಎಲ್ಲ ನೀವು ಮಾಡ್ಕೊಳ್ಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ, ಮಿಸ್ ಮಾಡ್ಕೊಬೇಡಿ. ಸೊ ಬಿಗಿನರ್ಸ್ ಆಗಿದ್ದರೆ ಫಸ್ಟು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ರಫಲ್ಲಿ ಅಂದರೆ ಬಟ್ಟೆನಲ್ಲಿ ಪ್ರಾಕ್ಟೀಸ್ ಮಾಡಿ, ಆಮೇಲೆ ನೀವು ಸೀರೆಗೆ ಹಾಕ್ಕೊಳ್ಳಿ. ಒಂದೇ ಸ್ಟೆಪ್ಪಲ್ಲಿ ಫಿನಿಶ್ ಆಗುವಂಥ ಈ ಡಿಸೈನ್ ಇದು ಹೇಗಿದೆ ಅಂತ ನೀವು ಹೇಳಿ. ಈಗಂತೂ ಟ್ರೆಂಡಿಂಗಲ್ಲಿದೆ, ನೀವು ಟ್ರೈ ಮಾಡಿ, ಮಿಸ್ ಮಾಡ್ಕೊಬೇಡಿ. ನಿಮ್ಮ ಕಸ್ಟಮರ್ಸ್ಗೂ ಸಜೆಸ್ಟ್ ಮಾಡಿ. ಇದೊಂದು ಹೊಸ ಡಿಸೈನು, ಟೆಂಪಲ್ ಡಿಸೈನ್ ವಿತ್ ಬೇಬಿ ಕುಚ್ಚು, ಒಂದೇ ಸ್ಟೆಪ್ಪಲ್ಲಿ ಫಿನಿಶ್ ಆಗುತ್ತೆ ಅಲ್ವಾ. ಸೊ ನೀವು ಟ್ರೈ ಮಾಡಿ, ಮಿಸ್ ಮಾಡ್ಕೊಬೇಡಿ. ಸೊ ಹೇಗನ್ನಿಸ್ತು ವಿಡಿಯೋ ಅಂತ ಕಮೆಂಟಲ್ಲಿ ತಿಳಿಸಿ. ಓಕೆನಾ?
ಸೊ ತುಂಬ ಚೆನ್ನಾಗಿ ಬರುತ್ತೆ ಈ ಡಿಸೈನು, ಮಿಸ್ ಮಾಡ್ಕೊಬೇಡಿ, ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೀರೆಗಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಎಂಬೋಸ್ ಲುಕ್ ಬರುತ್ತೆ. ಸೊ ಮೇಲ್ಗಡೆ ನೋಡ್ತಾ ಇರೋದು ಎಂಬ್ರಾಯ್ಡ್ರಿ ಮಾಡಿರ್ತಾರಲ್ವ, ಸೊ ಆ ರೀತಿ ಕಾಣಿಸುತ್ತೆ. ಟೆಂಪಲ್ ಡಿಸೈನು ವಿತ್ ಬೇಬಿ ಕುಚ್ಚು, ಸಿಂಗಲ್ ಸ್ಟೆಪ್ಪಲ್ಲೇ ಫಿನಿಶ್ ಆಗುತ್ತೆ. ನೀವು ಟ್ರೈ ಮಾಡಿ. ಹಾಗೆ ನೀವು ಹೊಸ ಅಂದರೆ ಕಸ್ಟಮರ್ಸ್ಗೆಲ್ಲನೂ ನೀವು ಈ ಥರ ಹೊಸ ಡಿಸೈನ್ನ ನೀವು ಸಜೆಸ್ಟ್ ಮಾಡಿ ನಿಮ್ಮ ಸೀರೆಗಳನ್ನು ಹಾಕ್ಕೊಳ್ಳಿ. ಓಕೆನಾ? ಸೊ ಹಾಕ್ಕೊಂಡು ಯಾವ ರೀತಿ ಅನಿಸ್ತು ಅಂತ ಹೇಳಿ. ಈ ಡಿಸೈನು ಹೊಸ ಡಿಸೈನ್, ಇದೊಂದು ಟ್ರೆಂಡಿಂಗಲ್ಲಿದೆ. ಸೊ ನಿಮಗೂ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆದಷ್ಟು ಶೇರ್ ಮಾಡಿ ವಿಡಿಯೋನ. ಸೊ ಹೇಗೆ ಅನಿಸ್ತಾ ಇದೆ ವಿಡಿಯೋ ಅಂತೇಳಿ, ನಿಮಗೂ ಇನ್ನು ಯಾವ ಥರ ವೀಡಿಯೋಸ್ ಎಲ್ಲ ಬೇಕು ಅಂತೇಳಿ, ಯಾವ ಡಿಸೈನ್ಸ್ ಬೇಕು ಅಂತೇಳಿ ನಾನು ಆ ಥರ ಡಿಸೈನ್ಸ್ನ ನಿಮಗೆ ವಿಡಿಯೋ ಮಾಡ್ತೀನಿ. ಯಾವ ಥರ ವಿಡಿಯೋ ಬೇಕು ಅಂತ ಹೇಳಿ ಈ ಚಾನಲಲ್ಲಿ ನಿಮಗೆ ಯಾವ ರೀತಿ ಬೇಕು ಅಂತೇಳಿ, ಸೊ ಆ ಥರ ಡಿಸೈನ್ಸ್ ಎಲ್ಲ ನಿಮಗೂ ಮಾಡಿ ತೋರಿಸ್ತೀನಿ ಖಂಡಿತ. ಸೊ ಹೇಗೆ ಅನಿಸ್ತು ಈ ಡಿಸೈನ್ ಅಂತ ಹೇಳಿ ಆದಷ್ಟು ವಿಡಿಯೋನ ಶೇರ್ ಮಾಡಿ. ತುಂಬಾ ಚೆನ್ನಾಗಿದೆ, ಮಿಸ್ ಮಾಡ್ಕೊಬೇಡಿ. ನೀವು ಒಂದ್ಸಲಿ ಟ್ರೈ ಮಾಡಿದ್ರೇ ಅಲ್ವಾ ಗೊತ್ತಾಗೋದು. ಸೊ ಮಿಸ್ ಮಾಡ್ಕೊಬೇಡಿ, ಟ್ರೈ ಮಾಡಿ. ಓಕೆ, ಆದಷ್ಟು ಶೇರ್ ಮಾಡಿ, ಮರಿಬೇಡಿ. ಲೈಕ್ ಮಾಡ್ಕೊಳ್ಳಿ. ಹೀಗೆ ವೀಡಿಯೋಸ್ ಎಲ್ಲ ವಾಚ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.